ಅಧ್ಯಾಯ 3 ಶ್ಲೋಕ 43. ಏವಂ ಬುದ್ಧೇಃ ಪರಂ ಬುದ್ಧ್ವಾ ಏವಂ ಬುದ್ಧೇಃ ಪರಂ ಬುದ್ಧ್ವಾ ಸಂಸ್ತಭ್ಯಾತ್ಮಾನಮಾತ್ಮನಾ ಸಂಸ್ತಭ್ಯಾತ್ಮಾನಮಾತ್ಮನಾ ಜಹಿ ಶತ್ರುಂ ಮಹಾಬಾಹೋ ಜಹಿ ಶತ್ರುಂ ಮಹಾಬಾಹೋ ಕಾಮರೂಪಂ ದುರಾಸದಂ ಕಾಮರೂಪಂ ದುರಾಸದಂ. ಹೇಳಿಕೊಡುವುದನ್ನು ಅನುಸರಿಸಿ. ಏವಂ ಬುದ್ಧೇಃ ಪರಂ ಬುದ್ಧ್ವಾ ಏವಂ ಬುದ್ಧೇಃ ಪರಂ ಬುದ್ಧ್ವಾ ಸಂಸ್ತಭ್ಯಾತ್ಮಾನಮಾತ್ಮನಾ ಸಂಸ್ತಭ್ಯಾತ್ಮಾನಮಾತ್ಮನಾ ಜಹಿ ಶತ್ರುಂ ಮಹಾಬಾಹೋ ಜಹಿ ಶತ್ರುಂ ಮಹಾಬಾಹೋ ಕಾಮರೂಪಂ ದುರಾಸದಂ ಕಾಮರೂಪಂ ದುರಾಸದಂ. ಪೂರ್ಣ ಶ್ಲೋಕವನ್ನು ಅಭ್ಯಾಸ ಮಾಡೋಣ. ಏವಂ ಬುದ್ಧೇಃ ಪರಂ ಬುದ್ಧ್ವಾ ಸಂಸ್ತಭ್ಯಾತ್ಮಾನಮಾತ್ಮನಾ ಜಹಿ ಶತ್ರುಂ ಮಹಾಬಾಹೋ ಕಾಮರೂಪಂ ದುರಾಸದಂ. ಶ್ಲೋಕದ ಅರ್ಥವನ್ನು ತಿಳಿಯೋಣ. ಎಲೈ ಮಹಾಬಾಹುವೇ, ಬುದ್ಧಿಗಿಂತ ಶ್ರೇಷ್ಠನಾದ ಆತ್ಮನನ್ನು ತಿಳಿಯುವುದರಿಂದ ಮತ್ತು ಆತ್ಮನಲ್ಲೇ ನೆಲೆಸುವ ಮೂಲಕ ಕಾಮ ಎಂಬ ರೂಪದಲ್ಲಿರುವ ನಿನ್ನ ವೈರಿಯನ್ನು ವಧಿಸು. ಜ್ಞಾನದಿಂದ ಮಾತ್ರ ಅಜ್ಞಾನ ಕೊನೆಗೊಳ್ಳುತ್ತೆ. ಆತ್ಮಾನುಭವದಿಂದ ಮಾತ್ರ ಆತ್ಮನ ಬಗ್ಗೆ ಇರುವ ಅವಿದ್ಯೆಯನ್ನ ನಾವು ಕೊನೆಗಾಣಿಸಬಹುದು. ಅವಿದ್ಯೆಯು ಕಾಮನೆಗಳನ್ನ ಸೃಷ್ಟಿಸುತ್ತೆ. ಕಾಮನೆಯು ಇಂದ್ರಿಯ, ಮನಸ್ಸು ಮತ್ತು ಬುದ್ಧಿಯ ಕ್ಷೇತ್ರಗಳಲ್ಲಿ ಕ್ರಿಯಾತ್ಮಕವಾಗಿ ಬಾಳುತ್ತೆ ಅಂತ ಭಗವಂತ ಈಗಾಗಲೇ ಸೂಚಿಸಿದ್ದಾನೆ. ಎಲ್ಲಿಯವರೆಗೆ ನಾವು ಮಿತಿಯುಳ್ಳ ಉಪಾಧಿಯ ಪದರದೊಳಗೆ ಇರ್ತೇವೋ ಅಲ್ಲಿಯವರೆಗೆ ನಮ್ಮ ಆತ್ಮನ ಸ್ವರೂಪವನ್ನ ಗ್ರಹಿಸೋದಿಕ್ಕೆ ಆಗೋದೇ ಇಲ್ಲ. ಬದಲು ಮೋಹದಿಂದ ನಮ್ಮನ್ನು ನಾವು ಮಿತಿಯುಳ್ಳ ಬಂಧನದಲ್ಲಿರುವ, ಯಾವಾಗಲೂ ಗೋಳಾಡುತ್ತಿರುವ ಜೀವಿ ಅಂತಾನೆ ತಿಳಿತೇವೆ. ನಮ್ಮ ಆತ್ಮನ ಸ್ವರೂಪವನ್ನ ದರ್ಶಿಸಿದರೆ ಆಗ ಶಾಂತಿಯ ಬದುಕನ್ನ ಬಾಳುವ ಸಾಧ್ಯತೆ ಇದೆ. ಏವಂ ಬುದ್ಧೇಃ ಪರಂ ಬುದ್ಧ್ವಾ. ಏವಂ ಅಂದರೆ ಹೀಗೆ, ಈ ಪ್ರಕಾರ, ಬುದ್ಧೇಹೇ ಬುದ್ಧಿಗಿಂತ, ಪರಂ ಅಂದರೆ ಶ್ರೇಷ್ಠವಾದುದನ್ನು, ಬುದ್ಧ್ವಾ ಅಂದರೆ ತಿಳಿದುಕೊಂಡು, ಈ ಪ್ರಕಾರವಾಗಿ ಬುದ್ಧಿಗಿಂತ ಹೆಚ್ಚಿನದನ್ನು, ಶ್ರೇಷ್ಠವಾದುದನ್ನು ತಿಳಿದುಕೊಂಡು ಬುದ್ಧಿಯನ್ನು ಮೀರಿದ ಸತ್ಯವನ್ನು ಸಾಕ್ಷಾತ್ಕರಿಸಿಕೊಂಡು ನಾವು ದೇಹದ ಹೊರವಲಯದಲ್ಲಿದ್ದೇವೆ. ಅಂತರ್ಮುಖರಾಗಿ ಇನ್ಮೇಲೆ ಒಳಗೆ ಹೋಗಬೇಕಾಗಿದೆ. ಅಲ್ಲಿ ಬುದ್ಧಿಯ ಹಿಂದೆ ಇರುವ ಅಂತಃಪುರದಲ್ಲಿ ಆತ್ಮನಿರುವನು. ನಾವು ಅವನನ್ನ ತಿಳಿದುಕೊಳ್ಬೇಕು. ಅವನಿಗೆ ಯಾವ ದೇಹವೂ ಇಲ್ಲ. ಅವನು ಹುಟ್ಟಿಲ್ಲ, ಸಾಯೋದು ಇಲ್ಲ. ಎಂದೆಂದಿಗೂ ಇರುವವನು ಅವನೊಬ್ಬನೇ. ಹುಟ್ಟಿ ನಾಶವಾಗುತ್ತೆ ಈ ದೇಹ. ಈ ದೇಹವನ್ನೇ, ಅದನ್ನೇ ನಾವು ಅಂತ ಭಾವಿಸಿ ನಾವು ಅದಕ್ಕಾಗಿ ದುಡಿತಾ ಇದ್ದೇವೆ. ಇದಕ್ಕೆ ಹೀಗೆ ಹೇಳ್ತಾರೆ, ನಮ್ಮದಲ್ಲದುದನ್ನು ನಾವು ಅಂತ ಭಾವಿಸ್ತೇವೆ. ಯಾವುದು ನಿಜವಾಗಿ ನಾನೋ ಅದನ್ನು ಪ್ರಶ್ನಿಸೋದೇ ಇಲ್ಲ. ಜೀವನದಲ್ಲಿ ಇಷ್ಟು ವಿಚಿತ್ರವಾಗಿರೋದು ಇನ್ನೊಂದು ಇಲ್ಲ. ನಾನು ಯಾರೋ ಅದು ಗೊತ್ತಿಲ್ಲ.
ನಾನು ಯಾರಲ್ಲವೋ ಅದೆಲ್ಲ ನನಗೆ ಗೊತ್ತು. ನಾವು ಯಾವುದನ್ನ ಮುಖ್ಯವಾಗಿ ಮುಂಚೆ ತಿಳಿದುಕೊಳ್ಬೇಕೋ ಅದಕ್ಕೆ ಗಮನವನ್ನೇ ಕೊಡೋದಿಲ್ಲ. ಯಾವುದು ಗೌಣವೋ, ಯಾವುದನ್ನು ಇಲ್ಲೇ ಹರಿದ ಬಟ್ಟೆಯಂತೆ ಎಸೆದು ಹೋಗ್ತೇವೋ ಅದರ ರಕ್ಷಣೆಗಾಗಿ ಹಗಲಿರುಳು ದುಡಿತಾ ಇರ್ತೇವೆ. ಆದ ಕಾರಣವೇ ಜೀವನದಲ್ಲಿ ಮುಖ್ಯವಾಗಿ ನಾವು ತಿಳಿದುಕೊಳ್ಳಬೇಕಾಗಿರೋದು ಆತ್ಮವಸ್ತುವನ್ನು. ಮುಂಚೆ ಆತ್ಮ, ಅನಂತರ ಅದಕ್ಕೆ ಹಾಕಿರುವ ಉಪಾಧಿಗಳು, ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ ಇವುಗಳು. ಸಂಸ್ತಭ್ಯಾತ್ಮಾನಮಾತ್ಮನ. ಆತ್ಮನ ಅಂದರೆ ಸಾವಧಾನದ ಬುದ್ಧಿಯಿಂದ, ಆತ್ಮಾನಂ ಅಂದರೆ ಮನಸ್ಸನ್ನು, ಸಂಸ್ತಭ್ಯ ಸ್ಥಿರಗೊಳಿಸಿ. ಆತ್ಮ ಅಂದಾಗ ಯಾವಾಗಲೂ ಕಾನ್ಷಿಯಸ್ನೆಸ್ ಪ್ರಿನ್ಸಿಪಲ್ ಅಲ್ಲ, ಆಯಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಆತ್ಮ ಅಂದಾಗ ಮನಸ್ಸು ಅಥವಾ ಬುದ್ಧಿನೂ ಆಗತ್ತೆ. ಇಲ್ಲಿ ಆತ್ಮನ ಅಂದ್ರೆ ಬುದ್ಧಿ, ಆತ್ಮಾನಂ ಅಂದ್ರೆ ಮನಸ್ಸು. ಎಲ್ಲ ರೀತಿಯಿಂದಲೂ ಬಲಾಢ್ಯ ಮತ್ತು ಶ್ರೇಷ್ಠವಾದುದು ನಿನ್ನ ಆತ್ಮವೆಂದು ತಿಳಿದುಕೊಂಡು ಬುದ್ಧಿಯ ಮೂಲಕ ಮನಸ್ಸನ್ನು ಸ್ಥಿರಗೊಳಿಸಿ. ಉತ್ತಮ ಸಂಸ್ಕಾರದಿಂದ ಅಧಮ ಸಂಸ್ಕಾರಗಳನ್ನು ನಾಶ ಮಾಡಬೇಕು. ಹೇಗೆ ಹೇಳ್ತಾರೆ ಅಂದರೆ, ಮಾಡಿರುವ ಸಾಲವನ್ನು ಹೊಸದಾಗಿ ಸಂಪಾದನೆ ಮಾಡಿ ತೀರಿಸಬೇಕಾಗಿದೆ ಅಂತ. ಇಲ್ಲಿ ಬೇರೆಯವರು ಯಾರೂ ನಮ್ಮ ಸಹಾಯಕ್ಕೆ ಬರಲಾರರು. ನಮ್ಮ ಹೀನ ಸಂಸ್ಕಾರಗಳನ್ನು ಅದಕ್ಕೆ ವಿರೋಧವಾದ ಉತ್ತಮ ಸಂಸ್ಕಾರಗಳಿಂದ ಗೆಲ್ಲಬೇಕಾಗಿದೆ. ನಮ್ಮಲ್ಲಿ ನಮ್ಮನ್ನು ಧ್ವಂಸ ಮಾಡುವ ಶಕ್ತಿನೂ ಇದೆ, ನಮ್ಮನ್ನು ಉದ್ಧಾರ ಮಾಡುವ ಶಕ್ತಿನೂ ಇದೆ. ಇದುವರೆಗೆ ಧ್ವಂಸ ಶಕ್ತಿಯ ಅನುಭವ ನಮಗೆ ಆಗಿದೆ, ಅದನ್ನು ಬೇಕಾದಷ್ಟು ಉಪಯೋಗಿಸಿದ್ದೇವೆ. ಹಲವು ಹೀನ ಸಂಸ್ಕಾರಗಳನ್ನು ಅದರ ಮೂಲಕ ಪಡೆದುಕೊಂಡಿದ್ದೇವೆ. ನಾವು ಬಂಧನಕ್ಕೆ ಬೀಳೋದಕ್ಕೆ ಇದೇ ಕಾರಣ. ಈಗ ನಾವು ಅವುಗಳ ಹಿಡಿತದಿಂದ ಪಾರಾಗಬೇಕಾಗಿದೆ. ಅದಕ್ಕಾಗಿ ನಾವೆಲ್ಲಿಗೂ ಹುಡುಕೊಂಡು ಹೋಗಬೇಕಾಗಿಲ್ಲ. ನಮ್ಮಲ್ಲಿರುವ ಉತ್ತಮ ಆಸೆ, ಆಕಾಂಕ್ಷೆ ಇವುಗಳ ಸಹಾಯವನ್ನು ತೆಗೆದುಕೊಂಡು ಪ್ರಯತ್ನ ಮಾಡಿ ಹಿಂದಿನ ಹಿಡಿತದಿಂದ ಪಾರಾಗಬೇಕಾಗಿದೆ. ಹೇಗೆ ಅಂದರೆ, ಕಾಡಿನಲ್ಲಿ ಆನೆಗಳನ್ನು ಹಿಡಿತಾರೆ, ಅನಂತರ ಅದಕ್ಕೆ ಸರಪಳಿಯನ್ನು ಹಾಕಿ ಕಟ್ಟೋದಿಕ್ಕೆ ಸಾಕಿದ ಆನೆಗಳನ್ನು ಉಪಯೋಗಿಸ್ತಾರೆ. ಸಾಕಿದ ಆನೆ ಕಾಡಾನೆಯನ್ನ ಸರಪಳಿಯಿಂದ ಕಟ್ಟತ್ತೆ. ಅದರಂತೆಯೇ ನಾವು ನಮ್ಮಲ್ಲಿರುವ ಕೆಲವು ಉತ್ತಮ ಸಂಸ್ಕಾರಗಳನ್ನು ವೃದ್ಧಿಗೊಳಿಸಬೇಕಾಗಿದೆ. ಅವುಗಳ ಮೂಲಕವೇ ನಾವು ನಮ್ಮ ಹೀನ ಸಂಸ್ಕಾರಗಳನ್ನು ನಾಶ ಮಾಡಲು ಸಾಧ್ಯ. ಜಹಿಶತ್ರು ಮಹಾಬಾಹೋ ಕಾಮರೂಪಂ ದುರಾಸದಂ. ಮಹಾಬಾಹೋ ಅಂದ್ರೆ ಅರ್ಜುನ. ಅರ್ಜುನ ಯಾವಾಗಲೂ ವೈರಿಗಳನ್ನು ನಾಶ ಮಾಡ್ತಿದ್ದ. ಇಲ್ಲಿ ಶತ್ರು ಯಾರು? ಆಂತರಿಕ ಶತ್ರು ಕಾಮ. ಈ ಆಂತರಿಕ ಶತ್ರುವಾದ ಕಾಮವನ್ನ ನಾಶ ಮಾಡು ಅಂತಿದ್ದಾನೆ ಕೃಷ್ಣ. ಕಾಮರೂಪಂ ದುರಾಸದಂ. ದುರಾಸದಂ ಅಂದ್ರೆ ದುರ್ಜಯವಾದ. ಕಾಮರೂಪಿ ಅಂದ್ರೆ ಕಾಮದ ರೂಪದಲ್ಲಿರುವ. ಜಹಿ ಶತ್ರುಂ. ಶತ್ರುಂ ಅಂದ್ರೆ ವೈರಿಯನ್ನು. ಜಹಿ ಅಂದ್ರೆ ಜಯಿಸು. ಎಲೈ ಮಹಾಬಾಹುವೇ, ಬುದ್ಧಿಯ ಮೂಲಕ ಮನಸ್ಸನ್ನು ವಶ ಮಾಡಿಕೊಂಡು ನಿನ್ನ ಶಕ್ತಿಯನ್ನು ಅರಿತುಕೊಂಡು ಈ ದುರ್ಜಯವಾದ ಕಾಮರೂಪಿ ಶತ್ರುವನ್ನು ನಾಶ ಮಾಡು. ಉತ್ತಮ ಸಂಸ್ಕಾರಗಳನ್ನು ರೂಢಿಸುವ ಪ್ರಯತ್ನದಿಂದಲೇ ನಮ್ಮ ಶತ್ರುವನ್ನು ನಾಶ ಮಾಡಬೇಕು. ನಮ್ಮ ಶತ್ರುವಾದರೂ ಕಾಮರೂಪಿ. ನನಗೆ ಅದು ಬೇಕು ಇದು ಬೇಕು ಅಂತ ವಿಷಯ ವಸ್ತುಗಳನ್ನು ಬೇಡ್ತಾ ಇರುತ್ತೆ. ಕೊಡದೇ ಇದ್ರೆ ಕಾಡುತ್ತೆ. ಆ ಕಾಟ ಕೆಲವು ವೇಳೆ ಯಮಯಾತನೆಗಿಂತ ಭಯಂಕರವಾಗಿರುತ್ತೆ. ಅನೇಕ ವೇಳೆ ನಾವು ಅದಕ್ಕೆ ಕೊಡುವುದು ಯಮಕಾಟದಿಂದ ಪಾರಾಗೋದಿಕ್ಕೆ. ಆದರೆ ಅವನು ನಮ್ಮನ್ನ ಕಾಡೋದನ್ನ ಬಿಡ್ತಾನೋ? ಇಲ್ಲ, ಪುನಃ ಬರ್ತಾನೆ, ಮತ್ತೂ ಬಲವಾಗಿ ಬರ್ತಾನೆ, ನಾವು ಹಿಂದೆ ಕೊಟ್ಟಿದ್ದನ್ನ ತಿಂದಾದ ಮೇಲೆ. ಈ ಕಾಮರೂಪಿಯಾದ ಶತ್ರು ದುರ್ಜಯ, ಗೆಲ್ಲೋದಕ್ಕೆ ಬಹಳ ಕಷ್ಟ. ಒಂದು ರೂಪಿನಿಂದ ಅವನನ್ನ ಕಂಡು ಹಿಡಿದು ಹೊರಗೆ ಹಟ್ಟಿದರೆ
ಬೇರೊಂದು ರೂಪವನ್ನು ಧರಿಸಿ ಬರ್ತಾನೆ. ದೀರ್ಘ ಅಭ್ಯಾಸ ಮತ್ತು ಶ್ರಮದ ಪರಿಣಾಮವಾಗಿಯೇ ಅವನು ನಮ್ಮನ್ನ ಬಿಡಬೇಕಾದ್ರೆ. ದುರ್ಜಯ ಅಂದರೆ ಅವನನ್ನು ಜಯಿಸೋದಿಕ್ಕೇ ಆಗೋದಿಲ್ಲ ಅಂತ ಅಲ್ಲ, ಅವನನ್ನು ಜಯಿಸುವುದು ಅಷ್ಟು ಸುಲಭ ಅಲ್ಲ. ಅದಕ್ಕಾಗಿ ಕಷ್ಟ ಪಡಬೇಕು, ಸತತ ಪ್ರಯತ್ನ ಪಡಬೇಕು. ಇದಕ್ಕೆ ಹೀಗೆ ಹೇಳ್ತಾರೆ, ಮರಳಿ ಯತ್ನವ ಮಾಡು, ಮರಳಿ ಯತ್ನವ ಮಾಡು ಅನ್ನುವ ನುಡಿ ಇತರ ಕ್ಷೇತ್ರಗಳಲ್ಲಿ ಹೇಗೆ ಸತ್ಯವೋ ಅದಕ್ಕಿಂತ ಹೆಚ್ಚು ಸತ್ಯ ಈ ಆಧ್ಯಾತ್ಮಿಕ ಜೀವನದ ಹೋರಾಟದಲ್ಲಿ. ಶ್ರೀಕೃಷ್ಣನ ಸಂದೇಶ ಯುದ್ಧದಲ್ಲಿ ಸೇನಾಪತಿಯು ಸೈನಿಕರಿಗೆ ಶತ್ರುವಿನ ಕೋಟೆಯನ್ನು ತೋರಿಸ್ತಾ ಹೋಗಿ ಅದನ್ನು ಆಕ್ರಮಿಸಿ ಜಯಿಸಿ ಅಂತ ಆಜ್ಞೆ ಮಾಡುವಂತೆ ಕೃಷ್ಣ ಎಲ್ಲರಿಗೂ ಅರ್ಜುನನ ಮೂಲಕ ಈ ಅಪರಾಧಗಳ ಪಾತಕಗಳ ಮೂಲವನ್ನೇ ಆಕ್ರಮಿಸಿ ಗೆಲ್ಲಿ ಅಂತ ಹೇಳ್ತಿದ್ದಾನೆ. ಆಗ ಮಾತ್ರ ನಿಜವಾಗಿ ನಾವು ಸ್ವತಂತ್ರರಾಗೋದು. ವೇದಾಂತ ಮತ್ತು ಭಾರತೀಯ ಜೀವನಕ್ಕೆ ಅದರ ಅನ್ವಯ ಎನ್ನುವ ಉಪನ್ಯಾಸದಲ್ಲಿ ಸ್ವಾಮಿ ವಿವೇಕಾನಂದರು ಹೀಗೆ ಹೇಳಿದ್ದಾರೆ, ಉಪನಿಷತ್ತುಗಳು ಶಕ್ತಿಯ ಮಹಾಗಣಿ. ಜಗತ್ತನ್ನೆಲ್ಲ ಜಾಗೃತಗೊಳಿಸುವಷ್ಟು ಶಕ್ತಿ ಅಲ್ಲಿದೆ. ಜಗತ್ತಿಗೆ ಅದರ ಮೂಲಕ ಜೀವದಾನ ಮಾಡಬಹುದು, ಶಕ್ತಿಯನ್ನು ನೀಡಬಹುದು, ಸ್ಫೂರ್ತಿಯನ್ನು ನೀಡಬಹುದು. ಜಗತ್ತಿಗೆ ಸೇರಿದ ಎಲ್ಲ ದೇಶಗಳ, ಕೋಮುಗಳ ದುರ್ಬಲರಿಗೆ, ದುಃಖಿಗಳಿಗೆ, ದಬ್ಬಾಳಿಕೆಗೆ ತುತ್ತಾದವರಿಗೆ ತಮ್ಮ ಕಾಲಿನ ಮೇಲೆ ತಾವು ನಿಂತು ಮುಕ್ತರಾಗಿ ಎಂದು ಉಚ್ಚ ಕಂಠದಿಂದ ಸಾರುತ್ತವೆ ಉಪನಿಷತ್ತುಗಳು ಅಂತ ಹೇಳಿದ್ದಾರೆ. ದೈಹಿಕ ಸ್ವಾತಂತ್ರ್ಯ, ಮಾನಸಿಕ ಸ್ವಾತಂತ್ರ್ಯ, ಆಧ್ಯಾತ್ಮಿಕ ಸ್ವಾತಂತ್ರ್ಯವೇ ಉಪನಿಷತ್ತುಗಳ ಮೂಲ ಮಂತ್ರ. ಗೀತೆಯ ತತ್ವವು ಬದುಕನ್ನ ಪುನಃ ರೂಪಿಸುವ ರಚನಾತ್ಮಕ ವಿಧಾನವನ್ನ ಉಪದೇಶಿಸುತ್ತೆ, ಅಲ್ಲದೆ ಜೀವನವನ್ನು ತ್ಯಜಿಸುವುದನ್ನು ಉಪದೇಶಿಸೋದಿಲ್ಲ. ಬಯಕೆಯು ಅಂದರೆ ಕಾಮವು ವೇದನೆಯನ್ನುಂಟು ಮಾಡುವ ಅತೀವ ವ್ರಣವಾದ್ದರಿಂದ ಇದನ್ನ ಗುಣಪಡಿಸುವ ಔಷಧಿಯನ್ನ ನಮಗೆ ಪ್ರೀತಿಯಿಂದ ಇಲ್ಲಿ ಉಪದೇಶಿಸಿದ್ದಾರೆ. ಅನಂತರದ ಬದುಕು ಲೀಲಾಜಾಲವಾಗತ್ತೆ. ಇದನ್ನ ಯಾವ ಸಾಧಕನು ಸಾಧಿಸಿರ್ತಾನೋ ಅಂತಹವನನ್ನು ದೇವಮಾನವ, ಋಷಿ, ಮಹಾತ್ಮ ಅಂತ ಕರೀತಾರೆ. ಭಗವಂತ ಹೇಳ್ತಿದ್ದಾನೆ, ಎಲೈ ಮಹಾಬಾಹುವೇ, ಈ ಪ್ರಕಾರ ಬುದ್ಧಿಗಿಂತ ಹೆಚ್ಚಿನದು, ಅರ್ಥಾತ್ ಸೂಕ್ಷ್ಮ ಹಾಗೂ ಎಲ್ಲಾ ರೀತಿಯಿಂದಲೂ ಬಲಾಢ್ಯ ಮತ್ತು ಶ್ರೇಷ್ಠವಾದುದು ನಿನ್ನ ಆತ್ಮವೆಂದು ತಿಳಿದುಕೊಂಡು ಬುದ್ಧಿಯ ಮೂಲಕ ಮನಸ್ಸನ್ನು ವಶ ಮಾಡಿಕೊಂಡು ನಿನ್ನ ಶಕ್ತಿಯನ್ನು ಅರಿತುಕೊಂಡು ಈ ದುರ್ಜಯವಾದ ಕಾಮರೂಪಿ ಶತ್ರುವನ್ನು ನಾಶ ಮಾಡು ಅಂತಾನೆ ಪರಮಾತ್ಮ.